ಗೋವಿಂದ ಸ್ವಾಮಿಯವರಿಂದ ಉದ್ಘಾಟನಾ ಪರ ಮಾತುಗಳು. ಎಲ್ಲರಿಗೂ ಬೆಳಗಿನ ವಂದನೆಗಳು. ದೇಸಿ ಸಂಸ್ಕೃತಿ ಸೌರಭ ಹೆಸರು ಕೇಳೋದಕ್ಕೆ ಏನೋ ಒಂಥರ ನಮ್ಮತನ, ನಮ್ಮ ಊರು, ನಮ್ಮ ತಾಯಿ, ನಮ್ಮ ಮನೆ ಊಟ, ನಮ್ಮ ಶಾಲೆ, ಅದರದ್ದೊಂದು ಆತ್ಮೀಯತೆ ಎಂದು ಕಾಣುತ್ತೆ. ಅದರಲ್ಲೂ ತಾಯಿಯರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಯುವ ವೇದಿಕೆ, ಸುತ್ತಕಟ್ಟೆ ಗೆಳೆಯರು, ಅದರಲ್ಲೂ ವಿಶೇಷವಾಗಿ ನಾಗೇಶ್ವರು ಮತ್ತೆ ನಿಮ್ಮ KK ಸಮೂಹ ಶಿಕ್ಷಣ ಸಂಸ್ಥೆ ಎಲ್ಲ ಸೇರಿ ಇವತ್ತು ಹಬ್ಬವನ್ನ ಇಲ್ಲಿ ಆಚರಿಸ್ತಾ ಇದ್ದೀರಿ. ಅದು ಕನ್ನಡದ ಹಬ್ಬಬಹುದು, ದೇಶೀಯ ಹಬ್ಬಬಹುದು, ಸಾಂಸ್ಕೃತಿಕ ಹಬ್ಬಬಹುದು, ಆಮೇಲೆ ಗಣ್ಯರ ಹಿತವಚನವಾಗಿರುವಂತಹ ಹಬ್ಬಬಹುದು. ಇದಕ್ಕಾಗಿ ನಾನು ಆಯೋಜಕರಿಗೆ ವಿಶೇಷವಾಗಿ ವೇದಿಕೆಯಲ್ಲಿರುವಂತವರೆಗೂ ಸೇರಿ ಎಲ್ಲರೂ ನಾನು ಧನ್ಯವಾದವನ್ನು ಹೇಳ್ತೀನಿ. ಬಹಳ ಮುಖ್ಯವಾಗಿ ಇಂದಿನ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಕುಂಬಣ್ಣ ಅವರು ಬರಬೇಕಾಗಿತ್ತು. ಅವ್ರಿಗೂ ಕೂಡ ಧನ್ಯವಾದ ಹೇಳಬೇಕು. ಯಾಕಂದ್ರೆ ಒಂದು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಆಶ್ರಯ ಇಲ್ಲ ಅಂದ್ರೆ ಯಾವುದೇ ಚಟುವಟಿಕೆಗಳು, ಅದರಲ್ಲೂ ಪಠ್ಯೇತರ ಚಟುವಟಿಕೆ ನಡೆಸೋಕೆ ಸಾಧ್ಯನೇ ಇಲ್ಲ. ಗೆಳೆಯ ಡಾಕ್ಟರ್ ಎಸ್ ಲಕ್ಷ್ಮೀನಾರಾಯಣ ಸ್ವಾಮಿ ಅವರು ನಾವು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕವಿಗೋಷ್ಠಿಗಳಲ್ಲಿ ಒಟ್ಟಿಗೆ ಭಾಗವಹಿಸಿದಂಥವರು. ಅವರು ವೇದಿಕೆಗಳಿದ್ದಾರೆ, ಅವರಿಗೆ ನಾನು ನಮಸ್ಕಾರ ಹೇಳ್ತೀನಿ. ಹಾಗೆ ರವಿ ನಾಯ್ಕಪ್ಪ ಅವರು ಸಾಹಿತ್ಯಗಳಿಗೆ ವಿದುಷಿಯವರು, ಇವತ್ತು ಯಾರ್ಯಾರು ವಿದುಷಿಗಳು ಮತ್ತೆ ಪ್ರಶಸ್ತಿಯನ್ನು ತಗೊಳ್ತಿರೋರು ಎಲ್ಲರೂ ನಾವು ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ. ಈ ಶಿಕ್ಷಣ ಸಂಸ್ಥೆ ಪ್ರಾಂಶುಪಾಲರಿಗೆ ಮತ್ತೆ ಇಲ್ಲಿ ನೆರೆದಿರುವಂಥ ವಿದ್ಯಾರ್ಥಿಗಳಿಗೆ, ಟೀಚರ್ಸ್ಗಳಿಗೆ, ಆಮೇಲೆ ಇಲ್ಲಿನ ಸ್ಟಾಫ್ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಮಗೆಲ್ಲ ಗೊತ್ತೇ ಇದೆ, ದೇಶೀಯ ಅನ್ನುವಂಥದ್ದು ಬಹುಶಃ ದೇಶೀಯ ಜ್ಞಾನ, ಜಾನಪದವನ್ನೇ ನಾವು ದೇಶೀಯ ಜ್ಞಾನ ಅಂತ ಹೇಳಿ ಕರಿತೀವಿ. ಅದನ್ನ ಇಂಗ್ಲಿಷ್ನಲ್ಲಿ ಫೋಕ್ಲೋರ್ ಅಂತ ಹೇಳ್ತೀವಿ. ಫೋಕ್ ಅಂದ್ರೆ ಜನಪದ, ಲೋರ್ ಅಂದ್ರೆ ಜ್ಞಾನ ಅಂತಾನೆ ನಾವೆಲ್ಲ ಪರಿಭಾವಿಸ್ಕೊಂಡು ಬಂದಿದ್ದೀವಿ ಇಷ್ಟು ದಿನ. ಅಂದ್ರೆ ಒಂದು ರೀತಿಯಲ್ಲಿ ನಮ್ಮ ಪರಂಪರೆಯಲ್ಲಿ, ಸಂಪ್ರದಾಯದಲ್ಲಿ, ಆಚರಣೆಯಲ್ಲಿರುವಂತಹ ಒಂದು ಪ್ರಜ್ಞೆ, ಅದನ್ನೇ ನಾವು ಜ್ಞಾನ ಅಂತ ಕರೀತೀವಿ. ಅದು ಪರಂಪರಾಗತವಾಗಿ, ಮೌಖಿಕವಾಗಿ, ತಲತಲಾಂತರವಾಗಿ ಒಬ್ಬರಿಂದ ಒಬ್ಬರಿಗೆ ಹರಿದು ಬಂದು ಪ್ರಸ್ತುತತೆಗೆ, ಇವತ್ತಿನ ಅಗತ್ಯಕ್ಕೆ ಪರಿಹಾರವನ್ನ, ಶಿಕ್ಷಣವನ್ನ, ಪ್ರಜ್ಞೆಯನ್ನ ಕೊಡುವಂಥದ್ದೇ ನಮ್ಮ ದೇಶೀಯ ಜ್ಞಾನ. ಆ ಜ್ಞಾನ ಪರಂಪರೆಯನ್ನೇ ನಾವು ತಾಯಿ, ನಮ್ಮ ಬೇರು, ನಮ್ಮ ಮಣ್ಣು, ನಮ್ಮ ತನ, ನಮ್ಮ ಆತ್ಮೀಯವಾದದ್ದು ಅಂತೆಲ್ಲ ಅದನ್ನ ಕರಿತೀವಿ ನಾವು. ಅದು ಗ್ರಂಥಸ್ಥವಾಗಿರೋದು, ಅಂದ್ರೆ ಪುಸ್ತಕದಲ್ಲಿ ಪ್ರಿಂಟ್ ಆಗಿರೋದಿಲ್ಲ. ಅದು ಮೌಖಿಕವಾಗಿ ಬರುವಂಥದ್ದು. ಅದರಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಗಾದೆಗಳು, ಒಗಟು, ಅನಪು, ನಾಟಕ, ಇದೆಲ್ಲ ಎಲ್ಲವೂ ಸೇರಿರುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಜನಪದ ಅಂದರೆ ಬುಡಕಟ್ಟು ಅನ್ನುವಂಥದ್ದು ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಇವುಗಳ ಮೂಲ ಪ್ರೇರಕ ಶಕ್ತಿನೇ ಬುಡಕಟ್ಟುಗಳು, ಟ್ರೈಬಲ್ಸ್ಗಳು. ನಮ್ಮಲ್ಲಿ ನಾವೆಲ್ಲ ಒಂದೊಂದು ಕಾಲಕ್ಕೆ ಟ್ರೈಬಲ್ಗಳಾಗಿರ್ತಂಥವ್ರು. ನಂತರದಲ್ಲಿ ನಾವು ನಾನಾ ಬೇರೆ ಬೇರೆ ರೀತಿಯ ಶಿಕ್ಷಣವನ್ನು ಪಡೆದು ಈ ಹಂತಕ್ಕೆ ತಲುಪಿದ್ದೀವಿ. ಹಾಗಾಗಿ ಪುರಾತನರ, ನಮ್ಮ ಹಿರಿಯರ ಎಲ್ಲ ಜ್ಞಾನವನ್ನ ಸತ್ಯಕ್ಕೆ ನಾವು ದುಡಿಸ್ಕೊಂಡು ನಮಗೆ ನಾವು ಬಳಸ್ಕೊಳ್ಳೋದೇ ಈ ದೇಶೀಯತೆ. ಅದನ್ನೇ ನಾವು ದೇಸಿ ಜ್ಞಾನ ಅಂತ ಕರಿತೀವಿ. ಇದು ಒಂದು ಡೆಫಿನೇಷನ್ ಅಂತ ಹೇಳ್ಬೋದು. ಬಹಳ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗೂ ಈ ದೇಶೀಯ ಜ್ಞಾನಕ್ಕೂ, ಪಠ್ಯೇತರ ಸಿಲೆಬಸ್ಗೂ, ಪಠ್ಯೇತರ ಚಟುವಟಿಕೆ, ಈ ಸಾಂಸ್ಕೃತಿಕ ಚಟುವಟಿಕೆ, ಸಾಹಿತ್ಯದ ಚಟುವಟಿಕೆಗಳು, ಕ್ರೀಡೆ, ಚಿತ್ರಕಲೆ, ಸಂಗೀತ, ನಾಟಕ ಏನು ಸಂಬಂಧ ಅಂತೇಳಿ ನೀವೆಲ್ಲ ಕೇಳ್ಬೋದು. ನಿಮ್ಮ ಮನೆಗಳಲ್ಲಿ ಹೇಳ್ತಾರೆ, ಸ್ಪೋರ್ಟ್ಸ್ ಹೋಗ್ಬೇಡ, ಪೋಲಿ ವಿದ್ಯಾ ಟೈಮ್ ವೇಸ್ಟ್ ಆಗುತ್ತೆ, ಪಾಠ ಕೇಳು, ತರಗತಿಗೆ ಹೋಗು, ನೆಟ್ಟಿಗೆ. ನೀನು ನಾಟಕ ಗೀಟಕ ಅಂತ ಹೋದ್ರೆ ಪೋಲಿ ಬಿಡ್ತೀಯ, ಹೋಗ್ಬೇಡ. ಸಂಗೀತಕ್ಕೆ ಹೋಗ್ತೀನಿ ಅಂದ್ರೆ ಹಾಳ ಹೋಗ್ತೀಯ. ಡ್ಯಾನ್ಸ್ ಅಂದ್ರೆ ಮುಗ್ದೋಯ್ತು. ಒಂದು
ಕಾಲದಲ್ಲಿ ಡ್ಯಾನ್ಸ್ ಮಾಡೋರು, ನಾಟಕ ಮಾಡೋರು ಅಂದರೆ ಅವ್ರ ಬಗ್ಗೆ ತೀರಾ ಕೆಟ್ಟವಾದ ಒಂದು ಅಭಿಪ್ರಾಯ ಇದೆ. ಡ್ಯಾನ್ಸ್ ಮಾಡೋರು ವೇಶ್ಯರು, ನಾಟಕ ಮಾಡೋವಂಥವ್ರು ನಿರ್ಗತಿಕರು, ಯಾರೋ ಅಧಿಕಾರಿಗಳು, ಭಿಕ್ಷುಕರು ಅಥವಾ ಯಾರೋ ಹಳ್ಳಿಗಾಡಿನ ಜನ ಅನ್ನೋಂಥ ಒಂದು ಕಲ್ಪನೆ. ಇವತ್ತು ಅದು ಏನಾಗಿದೆ ಅಂತ ನಾವು ಆಲೋಚನೆ ಮಾಡಬೇಕು. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ನಮಗೆ ಶಿಕ್ಷಣದ ಬಗ್ಗೆ ಬಹಳಷ್ಟು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಳಿದರು. ಏನು ಈ 4 ಗೋಡೆ ಮಧ್ಯೆ ಮೆಕಾಲೆ ಕೊಟ್ಟಿರುವಂಥ ಈ ಶಿಕ್ಷಣ ಅಥವಾ ಕಾನೂನು, ಮೆಕಾಲೆ ಗೊತ್ತಲ್ಲ, ಬ್ರಿಟಿಷ್ ನಮ್ಮನ್ನು ಆಳದಂಥವ್ರು ಕೊಟ್ಟಂಥದ್ದು. ಆ 4 ಗೋಡೆ ಮಧ್ಯದಲ್ಲಿ 3/4 ಗಂಟೆ ಪಾಠ ಕಳಿಸ್ತೀವಿ, ನಿದ್ದೆ ಬರುತ್ತೆ, ದುರ್ಬಲಕ್ಕೆ ಬರುತ್ತೆ, ಬೋರ್ ಆಗುತ್ತೆ. ಆದರೆ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಶಾಲೆಗಳು ಜ್ಞಾನವನ್ನು ಕೊಡ್ತಾವೆ ನಿಜ, ಆ ಜ್ಞಾನನೇ ಸಾಕ ನಮಗೆ. ಇಲ್ಲ, ಗಾಂಧೀಜಿ ಸುಳ್ಳು ಹೇಳ್ತಾ ಇದ್ರು, ಕಳ್ತನ ಮಾಡ್ತಾ ಇದ್ರು, ಅವ್ರ ತಂದೆಗೆ ಒದೆ ತಿಂತಾ ಇದ್ರು, ನಮ್ಮ ಹಾಗೆ ಗೊತ್ತಿದ್ದಾಗ ಇದೇನ್ ಮಾಡ್ಬೇಕೆಲ್ಲ ಮಾಡಿದ್ರು. ಸಡನ್ ಆಗಿ ಅವರಲ್ಲಿ ಒಂದು ಚೇಂಜಸ್ ಬಂತು. ಯಾವಾಗ ಅವರು ಒಂದು ನಾಟಕ ನೋಡ್ತಾರೆ, ಸತ್ಯಹರಿಶ್ಚಂದ್ರ ಒಂದು ಶ್ರವಣ ಪಿತೃ ನೋಡಿದ್ಮೇಲೆ ಅವ್ರಿಗೆ ಆಲೋಚನೆ ಶುರುವಾಗುತ್ತೆ. ನಾನು ಯಾಕೆ ಇಂಥ ಕೆಲಸ ಮಾಡ್ತಾ ಇದ್ದೀನಿ, ನಾನು ಸತ್ಯದ ಹಾದಿನಲ್ಲಿ ಯಾಕೆ ನಡೀತಾ ಇಲ್ಲ, ಸುಳ್ಳು ಹಾದಿನಲ್ಲಿ ಯಾಕೆ ಹೋಗ್ತಾ ಇದ್ದೀನಿ, ಕಳ್ತನ ಯಾಕೆ ಮಾಡ್ತಾ ಇದ್ದೀನಿ, ತಪ್ಪು ಮಾಡ್ತಾ ಇದ್ದೀನಲ್ಲ ಅಥವಾ ಪರಿವರ್ತನೆ ಆಗುತ್ತೆ. ಯಾವ ಸ್ಕೂಲು ಕೂಡ ಅವರ ಈ ಪರಿವರ್ತನೆ ತಂದುಕೊಟ್ಟಿಲ್ಲ, ಯಾವ ಸಿಲೆಬಸ್ ತಂದುಕೊಟ್ಟಿಲ್ಲ, ಒಂದು ನಾಟಕ ತಂದ್ಕೊಡ್ತಾರೆ. ಅವಾಗ ಅವರು ಆಲೋಚನೆ ಮಾಡ್ತಾರೆ, ಅಲ್ಲ ಈ ಶಾಲೆಗಳೆಲ್ಲ ಬರೀ ಜ್ಞಾನ ಕೊಟ್ಟು ಅದರ ನಾಟಕ ನನಗೆ ಜ್ಞಾನ ಯಾಕೆ ಬೇಕು ಅಂತ ಹೇಳ್ಕೊಡ್ತಲ್ಲ, ಅದು ಪಠ್ಯೇತರ ಚಟುವಟಿಕೆಯಲ್ಲಿ ಅದು ಬಹಳ ಮುಖ್ಯವಾದ ಶಿಕ್ಷಣ ಪದ್ಧತಿ ಆಗಬೇಕು. ಪಠ್ಯದಲ್ಲಿ ಒಂದು ನಾಟಕ, ಸಂಗೀತ, ಕ್ರೀಡೆ ಇವೆಲ್ಲವೂ ಬಂದಾಗ ಒಂದು ವಿದ್ಯಾರ್ಥಿಗೆ ಎಷ್ಟೆಲ್ಲ ಲಾಭ ಆಗುತ್ತೆ ಅಂತ ಅವರು ಆವತ್ತು ಹೇಳಿದ್ರು. ನಮ್ಮ ಭಾರತೀಯರಿಗೆ ಯಾರಿಗೂ ಅರ್ಥನೇ ಆಗಲಿಲ್ಲ. ಇಂಗ್ಲೆಂಡ್, ಅಮೆರಿಕಾ, ಲಂಡನ್, ಗ್ರೀಕ್, ಬೇರೆ ಬೇರೆ ದೇಶದಲ್ಲೆಲ್ಲ ಅಳವಡಿಸ್ಕೊಂಡ್ರು. ಆಮೇಲೆ ಅವರು ಆ ಮಕ್ಕಳೆಲ್ಲ ರ್ಯಾಂಕ್ ಬರೋಕ್ಕೆ ಶುರು ಮಾಡಿದ್ರು, ತುಂಬಾ ಚೆನ್ನಾಗಿ ಜ್ಞಾನ ಪಡ್ಕೊಂಡ್ರು, ಕ್ರಿಯಾತ್ಮಕವಾಗಿ ಅವರ ಉಚ್ಚಾರಣ ಸ್ಪಷ್ಟ ಬಂತು, ಎಲ್ಲ ತರದ ಕೆಲಸಗಳು ಮಾಡೋದು ಧೈರ್ಯ ಬಂತು, ಪ್ರಶ್ನೆ ಮಾಡೋದು ಧೈರ್ಯ ಬಂತು. ನಾನು ಸಮಾಜದಲ್ಲಿ ಒಬ್ಬ ಅನ್ನೋ ಹಾಗೆ ಬದುಕೋದಿಕ್ಕೆ ಟೋಟಲ್ ಅವರ ವ್ಯಕ್ತಿತ್ವನೇ ವಿಕಾಸ ಆಗೋಯ್ತು. ಅವಾಗ ಲಿಂಡಾ ವಿಲಿಯಮ್ಸ್ ಅಂತ ಅಮೆರಿಕಾದಲ್ಲಿ ಸಂಶೋಧನೆ ಮಾಡ್ತಾರೆ. ಅವರು ಏನು ಇವರು ಈ ತರ ಹೇಳ್ತಾರಲ್ಲ, ಈ ಸಿಲೆಬಸ್ ಪುಸ್ತಕ ಅಂತ ಓದ್ತಾರೆ ನಾವು ರ್ಯಾಂಕ್ ಬರೋದು, ಆದ್ರೆ ಉಲ್ಟಾ ಇರ್ತಾವಲ್ಲ ಥಿಯರಿ. ಯಾಕೆ ಪಠ್ಯೇತರ ಚಟುವಟಿಕೆಯಲ್ಲಿ ಇರೋ ಮಕ್ಕಳೇ ಹೆಚ್ಚು ರ್ಯಾಂಕ್ ಬರ್ತಾ ಇದ್ದಾರೆ ಅಂತ ಸಂಶೋಧನೆ ಮಾಡಿ ಸಕ್ಸಸ್ ಆಗುತ್ತೆ. ಅವಾಗ ನಮ್ಮ ಇಂಡಿಯಾದವರು ನಿಧಾನ ಕಣ್ತರಿತೀವಿ. ಕಲೆಗೆ, ಸಾಹಿತ್ಯ, ಸಂಸ್ಕೃತಿಗೆ, ದೇಶೀಯತೆಗೆ ಈ ಪಟ್ಟಿ ತಿಳಿದಿರೋ ತಾಕತ್ತಿದೆಯಲ್ಲ, ಇದನ್ನ ಯಾಕೆ ಶಾಲೆಗಳಲ್ಲಿ ಅಳವಡಿಸ್ಕೋಬಾರ್ದು, ಸಿಲೆಬಸ್ ಮಾಡಬಾರ್ದು ಅಂತ ಹೇಳಿ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಅದನ್ನು ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದ ಮೇಲೆ ನಮ್ಮ ಜ್ಞಾನ ಪರಂಪರೆ ದೊಡ್ಡದಾಗಿ ಬೆಳೆಯೋಕೆ ಶುರು ಆಗುತ್ತೆ. ನಮ್ಮಲ್ಲಿ ಒಂದು ಬುಡಕಟ್ಟು ಹಾಡಿನ ಒಂದು ಎಳೆ, ಚಾಮರಾಜನಗರ, ಕೊಳ್ಳೇಗಾಲ ಕಡೆ ಕಾಡಲ್ಲಿ ಹೇಳುವಂತ ಒಂದು ಹಾಡು ಸಡನ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅದು ಬಿಡಿಸೋಕೆ ಶುರು ಆಗುತ್ತೆ. ಇನ್ನೆಲ್ಲೋ ಒಂದು ಇರುವಂತ ನಮ್ಮ ಯಕ್ಷಗಾನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗುತ್ತೆ. ಹಾವಾಡಿಗಳು ಬುಡಕಟ್ಟು ಜನ ಟೆಂಟಲ್ಲಿರೋರು ಹಾವಾಡಿಸಿ ಕೋತಿ ಆಡಿಸ್ಕೊಂಡು ಕರಡಿ ಆಡಿಸ್ಕೊಂಡು ಒಂದು ನೃತ್ಯ ಸಡನ್ ಆಗಿ ಕಲಿಬೇಡಿ ಅಂತ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಡುತ್ತೆ. ಹಾಗೆ ಬಂಜಾರರ ಒಂದು ನೃತ್ಯ ಅಥವಾ ಅವರ ಪ್ರಸ್ತುತಿ, ಡ್ರೆಸ್, ನಮ್ದು ಅಕಾಡೆಮಿ ಮಾಡಿದೀವ. ಅವರು ಭಾರತ ದೇಶದ ಸಂಸ್ಕೃತಿ, ಪರಂಪರೆ, ನಿಮ್ಮ ಹೆರಿಟೇಜ್ ಏನು ಅಂತ ವಿದೇಶಿಯರು ಕೇಳಿದ್ರೆ ಒಂದು ತಾಜ್ ಮಹಲ್, ಇನ್ನೊಂದು ಬಂಜಾರ ಕಸೂತಿಯ ಡ್ರೆಸ್ ಅಂತ ಮಹಿಳೆ ತೋರಿಸ್ತಿದ್ರು ತುಂಬಾ ವರ್ಷಗಳು. ಹಾಗೆ ಅಂದ್ರೆ ನಮ್ಮಲ್ಲಿರುವಂತ ದೇಶೀಯವಾದಂತ ಕಸೂತಿ ಇರ್ಬೋದು, ವ್ಯವಸಾಯ ಇರ್ಬೋದು. ವ್ಯವಸಾಯ ಮಾಡ್ತಾರೆ ಯಾರು? ಪ್ರಥಮ ಮಹಿಳೆಯರು. ಪ್ರಥಮ ಹೋರಾಟ ಮಾಡ್ತಾರೆ ಯಾರು? ಹೀಗಾಗಿ ಮಹಿಳೆ ಅಕ್ಕ ಮಾತ್ರ ಇರ್ತೀವಿ. ಇಂಥದ್ದೇ ನಮಗೆ ಗೊತ್ತಿಲ್ಲ, ನಮ್ಮಲ್ಲಿರುವಂಥದ್ದೇ ಗೊತ್ತಿಲ್ಲ. ನಾವು ಬಹಳ ದೊಡ್ಡದಾಗಿ ಥಿಯೇಟರ್ಲ್ಲಿ ಥಿಯರಿ ಆಫ್ ಎಲಿಮಿನೇಷನ್ ಕೊಟ್ಟ ಸ್ಟ್ರಿಂಡ್ಬರ್ಗ್, ಚೆಕಾಫ್, ಆಂಟನ್ ಚೆಕಾಫ್, ಬ್ರೆಕ್ಟ್, ಬಕೆಟ್ ಅದೆಲ್ಲ ಥಿಯರಿಗಳನ್ನ ನಾವು ವಿದೇಶಿಯ ಸಿಲೆಬಸ್ ಇಟ್ಕೊಂಡು ಓದ್ತಾ ಇರ್ತೀವಿ. ಆದ್ರೆ ನಮ್ಮ ದೇಶೀಯ ಜ್ಞಾನದಲ್ಲಿ, ಯಕ್ಷಗಾನದಲ್ಲಿ ಕೊಡಂಗೆ ಥಿಯರಿ ಆಫ್ ಎಲಿಮಿನೇಷನ್ ಇಟ್ಟಿರ್ತಾನೆ, ಅದು ನಮ್ಗೆ ಅರ್ಥನೇ ಆಗಿರುತ್ತೆ. ಈ ಥರದ್ದೆಲ್ಲ ನಾವು ಸ್ಟಡಿ ಮಾಡಿದಾಗ, ಸಂಶೋಧನೆ ಮಾಡಿದಾಗ ನಮ್ಮ ಜ್ಞಾನ ಪರಂಪರೆ, ನಮ್ಮತನ ದೊಡ್ಡದು, ಹೆಮ್ಮೆ ಅನಿಸುತ್ತೆ. ಇವತ್ತು ಇಂಗ್ಲಿಷ್ ಕಾನ್ವೆಂಟ್ ಅಲ್ಲಿ ಇರುವಂತವ್ರಿಗೆ ಈಗ ಚೇಂಜ್ ಆಗಿದೆ. ಮೊದಲು ಇಂಗ್ಲಿಷ್ ಕಾನ್ವೆಂಟ್ ಅಲ್ಲಿ ಓದೋರು ಬಹಳ ದೊಡ್ಡ ಇದು. ನಾವೆಲ್ಲ ಸೆಂಟ್ ಜೋಸೆಫ್ ಕಾಲೇಜಿಂದ ನಡ್ಕೊಂಡು ಹೋಗ್ತಾ ಇದ್ವಿ ಕುಟುಂಬದಲ್ಲಿ. ನಮಗೆಲ್ಲ ಮೆರಿಟ್ ಇತ್ತು, ನಮ್ಗೆ ಹಾಸ್ಟೆಲ್ ಸಿಗಲ್ಲ ಅಂತ ಗೌರ್ಮೆಂಟ್ ಕಾಲೇಜ್ ಸೇರ್ತಾ ಇದ್ವಿ. ಸೆಂಟ್ ಜೋಸೆಫ್ ಅಲ್ಲಿ ಸೀಟ್
ಹೋಗ್ಲಿಲ್ಲ ನಾವು. ಆ ಥರ ಅವಾಗ ನಮಗೆ ಹೊಟ್ಟೆ ಕಿಚ್ಚಿದೆ, ಇಷ್ಟು ಚೆನ್ನಾಗಿ ಬಟ್ಟೆ ಹಾಕೊಳ್ತಾರೆ, ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದೀವಿ, ನಮ್ಗೆ ಬಟ್ಟೆ ಇಲ್ಲ, ನಾವು ಹೊರಗಿರೋ ಬಟ್ಟೆ ಹಾಕೊಂಡು ಹೋಗ್ತೀವಲ್ಲ, ನಮಗೆ ಏನು ಇಂಥ ಸ್ಥಿತಿ ಅಂದರೆ ನಾವು ಇವತ್ತು ಸಕ್ಸಸ್ಫುಲ್ ಆಗಿ ರೇಟ್ ನೋಡಿದಾಗ ರ್ಯಾಂಕ್ ತಗೊಂಡಿದ್ದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ನಾನು ಕೂಡ ಸ್ವತಃ ನನ್ನ ರ್ಯಾಂಕ್ ಇದೆ ಇಂಜಿನಿಯರಿಂಗ್ ಬಿ ಎಲ್ಲ ನೋಡ್ಬಿಟ್ಟು ಅಂತ ಡಿಗ್ರಿ ಮಾಡಿದ್ವಿ, ಇವತ್ತು ಚೇರ್ಗಳು ಮಾಡ್ತಿದ್ವಿ. ಯಾವ ಗ್ರಾಮೀಣ ಬಡ ವಿದ್ಯಾರ್ಥಿ ನಾನು, ಏನೋ ಶಿಫಾರಸು ಇಲ್ಲದೆ ಚೇರ್ಮನ್ ಆಗಿದ್ದೇನೆ ಅಂದರೆ ನನ್ನ ಜ್ಞಾನ, ನಾನು ಪಡ್ಕೊಂಡಿದ್ದ ಥಿಯೇಟರ್ನ ಜ್ಞಾನ ಇವತ್ತು ನನ್ನನ್ನು ಇಲ್ಲಿ ನಿಲ್ಲಿಸಿದೆ, ಇವತ್ತು ಇಲ್ಲಿ ಕಾಲೇಜ್ ನಿಲ್ಲಿಸಿದೆ. ಹಾಗಾಗಿ ಬಡತನಕ್ಕೆ ಹೆದರಬಾರ್ದು. ನಮ್ಮ ಹಿನ್ನೆಲೆ ಬಡತನದ್ದು, ನಾನು ಸ್ಲಮ್ಮಲ್ಲಿ ಇದ್ದೀನಿ, ನಾನು ಬಿಲ್ಡಿಂಗಲ್ಲಿ ಇದ್ದೀನಿ ಅನ್ನೋದು ಯಾವುದು ಲೆಕ್ಕಕ್ಕೆ ಬರಲ್ಲ. ಯಾರು ಯಾವ ಪ್ರಮಾಣದಲ್ಲಿ ನಿಮ್ಮ ಸಿಲೆಬಸ್ ಜೊತೆಲಿ ಪಠ್ಯೇತರವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಿದ್ದೀರಿ, ಸಾಹಿತ್ಯದಲ್ಲಿದ್ದೀರಿ, ಕವಿತೆ ಬರೀತಾ ಇದ್ದೀರಿ, ನಾಟಕ ಬರೀತಾ ಇದ್ದೀರಿ, ನೀವು ಒಂದು ಕತೆ ಬರೀತಾ ಇದ್ದೀರಿ, ನೀವು ಓದ್ತಾ ಇದ್ದೀರಿ, ನೀವು ಯೂಟ್ಯೂಬಲ್ಲಿ ಏನನ್ನ ಸ್ಟಡಿ ಮಾಡ್ತಾ ಇದ್ದೀರಿ, ಯೂಟ್ಯೂಬಲ್ಲಿ ಬರೀ ಫಿಲಮ್ ನೋಡೋದಲ್ಲ ಅಥವಾ ಕೆಟ್ಟದ್ದು ನೋಡೋದಲ್ಲ, ಜ್ಞಾನಕ್ಕೆ ಪೂರ್ವಕವಾಗಿ ಸಾಕಷ್ಟು ಈ ಕಾಲದಲ್ಲಿ ಬದುಕ್ತಾ ಇದ್ದೀರಿ. ಎಲ್ಲವನ್ನ ಸ್ಟಡಿ ಮಾಡಿದ್ರೆ ಕೂತಿದ್ದ ಜಾಗದಲ್ಲಿ ನೀವು ಡಿಗ್ರಿನೂ ಪಾಸ್ ಮಾಡ್ತೀರಾ, ಮೆಮೊರಿನೂ ಪಡ್ಕೊಳ್ತೀರಾ. ಸುಮ್ಮನೆ ಒಂದು ಉದಾಹರಣೆ ಹೇಳ, ನಮಗೆಲ್ಲ ಪದ್ಯ ಇರುತ್ತೆ 3 ಸಾಲಲ್ಲಿ 2 ಲೈನ್ ಬರೀತೇನೆ, 1 ಲೈನ್ ಬರೀತೆ ಫೇಲ್ ಆಗ್ತಿದ್ವಿ. ನಾಟಕದಲ್ಲಿ ನಾವು 60 ಪೇಜ್ ಪದ್ಯ ಹೇಳ್ತೀವಿ, ಹೇಗೆ ಸಾಧ್ಯ ಆಗುತ್ತೆ? ಡಾಕ್ಟರ್ ರಾಜ್ಕುಮಾರ್ ಅವರು 20 ನಿಮಿಷ ನಿರಂತರವಾಗಿ ಡೈಲಾಗ್ ಹೇಳ್ತಾರೆ. ಅದೊಂದು 20 ನಿಮಿಷ ಅಂದ್ರೆ 1 ಪೇಜ್, 1 ನಿಮಿಷಕ್ಕೆ 1 ಪೇಜ್ ಅಂದ್ರೆ 20 ಪೇಜ್ ಡೈಲಾಗ್ ಕಂಟಿನ್ಯೂಸ್ ಆಗಿ ಹೇಳ್ತಾರೆ. ನಾವು ನಾಟಕದಲ್ಲಿ ಹೇಳ್ತೀವಿ ನೋಡಿ, ಅವನಂತೆ ಚಕ್ರವರ್ತಿ ಇಹೋಗ ಸಾರ್ವಭೌಮ ನರರತಿಯು ಮನೆಯೊಂದು ರಾಜರಿಗೆ ರಾಜವನಾದರೂ ಸುಖವಾರ್ತೆಯನ್ನು ಕೇಳಿ ನಡುನಡುಗೆ ಕಪ್ಪ ಕಾಣಿಕೆಗಳನ್ನು ಹಿಡಿದು ಕೈ ಬೆರಳುಗಳನ್ನು ನಡೆಸಿ ನಿತ್ಯ ಬೌದ್ಧನ ಮನೆಯು ಮೃತ್ಯು ಸೂಕ್ತವ ಪಠಿಸಿ ತೆರೆದಂತೆ ಅರೆ ಸತ್ತು ನಿಲ್ಲುವರು. ನಾನು ಅವರ ಬಳಿ ಸಾರಿ ನಿಂತು ಮೃತ್ಯುವನೆ ಕಲ್ಲಂತೆ ಚೀರುವರು. ಖಂಡ ಕಾಲಿಗೆ ಅರಸುಗಳ ಕೊರಡುಗಳ ರಂಗದಲ್ಲಿ ನರ್ತಿಸುವ ವೈಭವದ ಬೆರ್ಬಯಕ್ಕೆ ಸರಿಪೆನೋ ಮಹಾತಾಯಿ ಅಂಗುಲಿ ಮಾರನಿ ಗಮನಿಗಳಲ್ಲಿ ವೀರ ತೇಜದ ರಕ್ತ ಹರಿಯುತ್ತಿರುವ ಅನ್ನೆಗ ಮಾನಿನ ಬಯಕೇನೋ ಅರಸರಸಾಗಿ ರಾಜ್ಯವನ್ನು ಕೋಶವನ್ನು ಪದವಿ ವೈಭವಗಳನ್ನು ಅನಿತೇಕೆ ತೃಣ ಕಣ ಒಂದರ ಒಳ್ಳೆನ ಒಂದೇ ಬಯಕೆಯು ನನಗೆ ನರಶಿರವ ಚೆಂಡಾಡಿ ನಿಂದಡಿಯ ನೀರಾಡಿ ನೋಡಿ ಸುರಿಸುವ ಬಯಕೆ. ಓ ದೇವಿ ಪ್ರಸಾದವು ಎಂಬಂತೆ ಕೈ ಬೆರಳು ಪಾಲನೆಗೆ ಅಂಗುಲಿ ಕತ್ತರಿಸಿ ಮಾಲೆ ಸೂಡುವ ಸೊಗಕ್ಕೆ ಸ್ವರ್ಗವೇ ಅಪ್ರಿಯಗೊಳಿಸುತ್ತಿದೆ. ಎಲ್ಲಿದೆಂದು ರಾಜ ಮಕುಟಗಳ ಮಣಿಕಾಂತಿ ನಿನ್ನಡಿಯ ಇಂದ್ರ ಧನುವನ್ನು ಸಿಂಗರಿಸಲಿದೆ. ಇರುತ್ತಾಯ ಹೊಂದಿರೋ ಬಳಿಕ ಮಾರಣ ಹೋಮ. ಹಳೆ ಅಂಗುಲಿ ಮಾಲೆ ಬೇಸರವಾಯಿತು ನನಗೆ, ಹೊಚ್ಚ ಹೊಸ ಅಂಗುಲಿ ಮಾಲ ಆಗುವೆ ನಾಳೆ. ಏಕಾಂಶ ಬರೋದು ಯಾವಾಗ ನರಪ್ರಾಣಿ ಇದ್ದರೆ ಬರುತ್ತಲಿದೆ. ಏಕೆ ಬಾನು ಏನೋ ಈ ಅಪರ ಸಮಯದಲ್ಲಿ ಬಡಗಳಲ್ಲಿ ಕೆನ್ನಾಲಿಗೆ ಚಾಚಿ ಮಾಡಿ ಸೃಷ್ಟಿಯನ್ನು ನಡೆಯಲು ತೋರುತ್ತದೆ. ಇಂಥಲ್ಲಿ ಬಾನೆಗೆ ಬದುಕು ಬೇಸರವಾಯಿತು. ಸಾಹಸ ಹೆಚ್ಚಿರಲು ಸುಲಭದಲ್ಲಿ ಮರಣವನ್ನು ಕಾಣದಂತೆ ಇವನು. ಏ ಮನುಜ ಅಲ್ಲೇ ನಿಲ್ಲೋ. ಗೌತಮ ಬುದ್ಧ, ಮಗು ನಾನು ನಿಂತೇ ಇರುವೆನು, ನೀನಿನ್ನೂ ನಿಂತಿಲ್ಲ ಅಂತ. ಈ ಅಂಗುಲಿ ಮಾಲಿಗೆ ಪಡೆಯಲು ಬದುಕಿರುವ ಶೂರನೊಬ್ಬನಿಲ್ಲ ಎಂಬುದಕ್ಕೆ ಓ ಪುಣ್ಯ ಸಾರಣ ಶಿಕ್ಷೆ. ಇದು ಒಂದು ಡೈಲಾಗ್ ಅಂಗುಲಿ ಮಾಲ. ಇಷ್ಟು ನೀವು ಇಷ್ಟನ್ನ ನೀವು ಹೇಳ್ತೀರಿ ಅನ್ನೋದಾದ್ರೆ ಇಷ್ಟೇ ಪಾಠವನ್ನ ಕೇಳಿ ನೀವು ಬರೆಯೋ ತಾಕತ್ತು ಬರುತ್ತೋ ಇಲ್ವಾ? ಬರುತ್ತೋ ಇಲ್ವೋ? ಸಿಂಗಿರಾಜ ಅಂತ ಎಚ್.ಎಸ್. ಶಿವಪ್ರಕಾಶ್ ಅವ್ರ ಕಾವ್ಯ ಇದೆ, 60 ಪೇಜ್ ಇದೆ. ಅದು ನಾವು ನಿರಂತರವಾಗಿ ಇಂಟರ್ ಯೂನಿವರ್ಸಿಟೀಸ್ ಲೆವೆಲ್ ಅಲ್ಲಿ ನಾಟಕ ಮಾಡಿ ನಾನು ಬೆಸ್ಟ್ ಆಕ್ಟರ್ ತಗೊಂಡ್ಬಿಟ್ಟೆ. ಅಷ್ಟು ಬರ ಹೇಳ್ತೀವಿ. ಹಗಲಿನಲ್ಲಿ ಕಂಪಿಗಳ ಸರಿಯುವ ನೆರಳುಗಳಲ್ಲಿ ರಾತ್ರಿ ಬಿಡಿಸಿಕೊಂಡಿದೆ. ಬಿಸಿಲು ಗೋರುಗಳ ಒಂದುಳ ಕುಣಿತದ ಕೆಳಗೆ ನಡಕು ಬಟ್ಟೆ ಹೊಟ್ಟೆ ಮುಗಿತ ನಕ್ಷತ್ರ ಗಣನಗರ 2ರಷ್ಟು ಮರಣದಂಡನೆ ಎಂದಾಗ ಸೂಜಿಗಳಾದ ರೋಮ ರೂಪಗಳ 3ರಷ್ಟು ಭಯದ ಕಂಪನದ ಪಾತ್ರಗಳು ಕಪ್ಪಡಿಗೆ ಕಡಲಿಗೆ ಉಳುವಿಗೆ ದಿಕ್ಕುಪಾಲಾಗಿ ಕಾಲು ಕಿತ್ತರೆ. ಅಯ್ಯೋ ಅಪ್ಪಗಳ ಚಪ್ಪಲಿಗಾದ ಗೋಮಾಂಸದಂತೆ ಬೇಯಿಸಿದ ಹಳೆಯ ಸಂತತಿಯ ಗೋರಿಗಳ ಕೊಳ್ಳಿ ಧ್ರುವಗಳು ತ್ರಿಪುರಾಂತಕ ಮಂದಿರಕ್ಕೆ ಬೆಂಕಿ ಕೊಟ್ಟವೆ. ಈ ತರ ಅಂದ್ರೆ ಒಂದು ನಾಟಕ ನಿಮಗೆ ಇಡೀ ಪಾಠವನ್ನ ನೆನಪಿಟ್ಕೊಂಡು ಬರೆಯೋ ತಾಕತ್ ಕೊಡುತ್ತಾದ್ರೆ ನೀವ್ಯಾಕೆ ನಾಟಕ ಮಾಡಬಾರ್ದು? ನೀವ್ಯಾಕೆ ಕವಿತೆ ಬರೀಬಾರ್ದು? ನೀವ್ಯಾಕೆ ಸಂಸ್ಕೃತಿ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಕೊಡಬಾರ್ದು? ಇಷ್ಟೇ ಸೀಕ್ರೆಟ್, ಇನ್ನೇನು ಜಾಸ್ತಿ ಹೇಳಲ್ಲ. ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ರಿ. ಅದಕ್ಕೆ ತಾತ್ಸರ ಇಲ್ಲದೆ ಧೈರ್ಯವಾಗಿ ಸಾಂಸ್ಕೃತಿಕ ವಲಯ ಪಠ್ಯೇತರ ಚಟುವಟಿಕೆ ಭಾಗವಹಿಸಿ ಸ್ಪೋರ್ಟ್ಸ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದು ಕವಿತೆ ತಗೊಂಡ್ಬಿಟ್ರು. ನಾನು ಒಂದು ಕವಿತೆ ಬರೆದು ಇಂಟರ್ನ್ಯಾಷನಲ್ ತಗೊಂಡೆ. ಅಂದ್ರೆ ಈ ಥರದ ನಾವೆಲ್ಲ ಹಳ್ಳಿಯಲ್ಲಿ ಬಂದವರು. ಇವತ್ತು ಗೌರ್ಮೆಂಟ್ ಸಿಲೆಬಸ್ ಮಾಡ್ತೀವಿ, ಗೌರ್ಮೆಂಟ್ ಬಜೆಟ್ ಮಾಡ್ತೀವಿ, ಗೌರ್ಮೆಂಟ್ ಮ್ಯಾನಿಫೆಸ್ಟೋ ಮಾಡ್ತೀವಿ ಅಂದ್ರೆ ಯಾರು ಹಳ್ಳಿಯವರು ನಾವು ಏನು ಅವರೆಲ್ಲ ನಮ್ಮ ಜೊತೆ ಓದ್ತಾ ಇದ್ದಾರೆ. MBBS ಓದ್ತಾ ಇದ್ದಾರೆ, AS ಓದ್ತಾ ಇದ್ದಾರೆ, ಅವೆಲ್ಲ
ಯಾರು ಕೀಳಕ್ಕೆ ಇಲ್ಲ, ಏನಿಲ್ಲ. ಎಲ್ಲರೂ ನಾವು ವಿದ್ಯಾರ್ಥಿಗಳು ಏನು ಸಾಧಿಸ್ತೀವಿ ಈ ಹಂತದಲ್ಲಿ ಅದೇ ಹಂತಕ್ಕೆ ನಿಲ್ಲೋದು. ಅದರಿಂದ ಅಂತಿಮವಾಗಿ ಶಿಕ್ಷಣನೇ, ಅದು ಬಾಬಾ ಸಾಹೇಬ್ ಹೇಳಿದ್ದು ಅದನ್ನೇ, ಬೇರೆ ಬೇರೆ ಜ್ಞಾನಿಗಳು ಹೇಳಿದ್ದು ಅದನ್ನೇ. ಎಲ್ಲರೂ ನಮಗೆ ನೀವು ಶಿಕ್ಷಣ ತಗೊಳ್ಳಿ, ಒಳ್ಳೆಯ ಶಿಕ್ಷಣ, ಗಾಂಧೀಜಿ ಎಲ್ಲರೂ ವಿವೇಕಾನಂದ ಎಲ್ಲ ಚಿಂತಕರ ಅಭಿಲಾಷೆ ಅದೇ. ನಾನು ಅದೇ ಹೇಳಿದ್ವಿ, ಇಷ್ಟು ಅವಕಾಶ ಮಾಡಿಕೊಡಿ ಎಲ್ಲ ವಹಿಸಿ ದೇಶ ಮಾಡ್ತಾರೆ. ಧನ್ಯವಾದ.